ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಮೇಷರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗೋದಕ್ಕೆ, ಅಕ್ಯುರೇಟ್ ಆಗಿ ರೀಡಿಂಗ್ ಬರೋದಕ್ಕೆ ಒಂದ್ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಪೇಯ್ಡ್ ಆಪ್ಷನ್ಸ್ ನಾನು ಕೊಟ್ಟಿರ್ತೀನಿ. ಏನೇ ಸಮಸ್ಯೆ ಇದ್ರೂ ಕೂಡ ನಾವು ಅದಕ್ಕೆ ರೆಸೊಲ್ಯೂಷನ್ ಅನ್ನ ಖಂಡಿತ ಹುಡ್ಕೋಣ. ಓಕೆ, ಸೊ ಒಂದ್ಸಾರಿ ಕನ್ಸಲ್ಟ್ ಮಾಡಿ ಮತ್ತೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ. ಸೊ ನಾನು ನಿಮಗೆ ಡೀಟೇಲ್ಸ್ ಅನ್ನ ಹೇಳ್ತೀನಿ. ಹಾಗೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು. ಸಿಂಗಲ್ಸ್ ಇದ್ದೀರಾ ಅವರು ಕೂಡ ನೋಡಬಹುದು, ಅವ್ರಿಗೂ ಕೂಡ ರೀಡಿಂಗ್ ಇರುತ್ತೆ. ಮತ್ತೆ ಆದಷ್ಟು ಈ ಒಂದು ರೀಡಿಂಗ್ ಅನ್ನ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಏನಾದ್ರೂ ಸಮಸ್ಯೆ ಅಂತ ಇದ್ರೆ ಅವರು ಕೂಡ ಇದನ್ನ ನೋಡಿ ತಿಳ್ಕೊಬಹುದು. ಹಾಗೆ ಅವರ ಒಂದು ಲವ್ ಅನ್ಸಲ್ಲಿ ಅವರು ಕೂಡ ಶೇರ್ ಮಾಡ್ಕೋಬಹುದು ಅಂತ ಹೇಳಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಏನಾದ್ರೂ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ಅವಾಯ್ಡ್ ಮಾಡಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ಮೇಷರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿಯಾಗಿದೆ ಅಂತ ಹೇಳಿ. ನಿಮ್ಮ ಎನರ್ಜಿಯನ್ನ ನಾನು ನೋಡ್ತಾ ಇದ್ರೆ ತುಂಬಾ ಒಂದು ಎನರ್ಜಿ ಯಾವ ರೀತಿ ಇದೆ ಅಂದ್ರೆ ಬ್ಯಾಲೆನ್ಸ್ಡ್ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ನಿಮ್ಗೆ ಒಂದು ದೇವರ ಆಶೀರ್ವಾದ ಇರುವಂತದ್ದು, ಪ್ಯೂರ್ ಹಾರ್ಟೆಡ್ ಇದ್ದೀರಾ, ಒಳ್ಳೇದನ್ನ ವಿಚಾರ ಮಾಡ್ತಾ ಇದ್ದೀರಾ, ಒಂದು ಎಮೋಷನಲ್ ಫುಲ್ಫಿಲ್ಮೆಂಟ್ ಅನ್ನ ಅನುಭವ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ನನಗೆ ಫೀಲ್ ಆಗ್ತಾ ಇದೆ. ಓಕೆ, ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಮೇ ಬಿ ಯಾರು ಸಿಂಗಲ್ಸ್ ಇರ್ತಾರೆ ಅವ್ರಿಗೆ ಎಂಗೇಜ್ಮೆಂಟ್ ಆಗುವಂಥದ್ದು, ಈ ರೀತಿ ಎಲ್ಲ ಎನರ್ಜಿ ನನಗೆ ಕಾಣ್ತಾ ಇರೋವಂಥದ್ದು. ಲವ್ ಪ್ರಪೋಸಲ್ ಮಾಡ್ತಿರುವಂತ ಎನರ್ಜಿ ಕೂಡ ನನಗೆ ಕಾಣ್ತಾ ಇದೆ. ಮೇಲ್ ಫಿಮೇಲ್ ಅಕಾರ್ಡಿಂಗ್ ಟು ಇದ್ರ ಜೆಂಡರ್ ಮೇಲೆ ನೀವು ಅದನ್ನ ಚೂಸ್ ಮಾಡಿ. ಮತ್ತೆ ಡಿಸ್ಟ್ರಾಕ್ಷನ್ಸ್ ಅಂತ ಏನೂ ಇಲ್ಲ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಇದೆ. ನಿಮ್ಮ ಒಂದು ಫೀಲಿಂಗ್ಸ್ ಯಾವ ರೀತಿ ಇದೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಅಂತ ನಾನು ನೋಡಿದಾಗ ತುಂಬಾ ಎಂಜಾಯ್ ಮಾಡ್ತೀರಾ, ತುಂಬಾ ಖುಷಿ ಕೊಡುತ್ತೆ. ನಿಮ್ಮ ಪಾರ್ಟ್ನರ್ ಕಂಪನಿ ನಿಮಗೆ ತುಂಬಾನೇ ಖುಷಿ ಕೊಡುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ನೋಡ್ತಾ ಇರುವಂತಹದ್ದು ತುಂಬಾ ಎನರ್ಜೆಟಿಕ್ ಆಗಿರೋ, ನರ್ಚರ್ ಆಗಿರೋ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಫೆಮಿನೈನ್ ಎನರ್ಜಿಯನ್ನ ನೋಡ್ತಾ ಇದ್ದೀನಿ. ಒಂದು ಹೀಲಿಂಗ್ ಎನರ್ಜಿಯನ್ನ ನಿಮ್ಮಲ್ಲಿ ನಾನು ಕಾಣ್ತಾ ಇರುವಂತದ್ದು. ಅಂದ್ರೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯಾವ ರೀತಿ ಥಾಟ್ಸ್ ಅನ್ನ ಇಟ್ಕೊಂಡಿದ್ದೀರಾ ಅಂತಂದ್ರೆ, ಅವರು ತುಂಬಾನೇ ಅವ್ರ ಜೊತೆ ಮಾತಾಡಿದಾಗ ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಅಂತಂದ್ರೆ, ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಒಂದು ರೆಸೊಲ್ಯೂಷನ್ ಸಿಗ್ತಾ ಇದೆ ಅನ್ನೋ ವೇಯಲ್ಲಿ ಅವ್ರು ನಿಮ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ. ನಿಮ್ಗೆ ಅದು ಫೀಲ್ ಆಗತ್ತೆ. ಓಕೆ, ಲಿಟ್ರಲಿ ಆ ಒಂದು ಫೀಲಿಂಗ್ ಅನ್ನ ನೀವು ಅನುಭವಿಸ್ತೀರಾ. ನೇಚರ್ ಫ್ರೆಂಡ್ಲಿ ಇದ್ದಾರೆ ಅನ್ನುವಂಥದ್ದು, ಶೇರಿಂಗ್ ಕೇರಿಂಗ್ ಇದೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಅನ್ನುವಂಥದ್ದು ನೀವು ಫೀಲ್ ಮಾಡ್ಕೊಳ್ತೀರಾ. ಯಾರಾದ್ರೂ ಮ್ಯಾರಿಡ್ ಪೀಪಲ್ ಇದ್ರೆ ನನ್ಗೆ ಅನ್ಸೋವಂಥದ್ದು ಈ ಒಂದು ದಿನಗಳಲ್ಲಿ ನೀವು ಮೇ ಬಿ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ, ಬೇಬಿ ಪ್ಲಾನ್ ಮಾಡ್ತಾ ಇದ್ರೆ ಅದು ಸಕ್ಸಸ್ಫುಲ್ ಆಗಿ ಆಗುವಂಥದ್ದು. ತುಂಬಾ ದಿನಗಳಿಂದ ನೀವು ಎಫರ್ಟ್ ಮಾಡ್ತಾ ಇದ್ರಿ ಬೇಬಿ ಪ್ಲಾನ್ ಮಾಡಬೇಕು ಅಂತ ಹೇಳಿ. ಸೊ ಈ ದಿನಗಳಲ್ಲಿ ನಿಮ್ಗೆ ಅದಕ್ಕೆ ಪಾಸಿಟಿವ್ ರಿಸಲ್ಟ್ ಬರುವಂತದ್ದು ನನಗೆ ಕಾಣ್ತಾ ಇದೆ. ಒಂದು ಹೀಲಿಂಗ್ ಎನರ್ಜಿ, ಒಂದು ಹೀಲಿಂಗ್ ಇರುವಂತ ಫೀಲಿಂಗ್ ಇದೆ. ಅಂದ್ರೆ ಹೀಲಿಂಗ್ ಅಂತಂದ್ರೆ ನೋಡಿ, ನಿಮ್ಮ ಒಂದು ಪಾರ್ಟ್ನರ್ ಯಾವ ರೀತಿ ಇದ್ದಾರೆ ಅಂತಂದ್ರೆ, ಜಸ್ಟ್ ಅವ್ರ ಜೊತೆಗೆ ಮಾತಾಡಿದ ತಕ್ಷಣ ನಿಮ್ಗೆ ಅದು ಫೀಲ್ ಆಗುತ್ತೆ. ಒಂದು ಕಂಫರ್ಟ್ ಝೋನ್ ಅಲ್ಲಿ ಹೋಗ್ತೀರಾ ನೀವು ಅನ್ನೋವಂಥದ್ದು ನನ್ಗಿದೆ. ಆ ರೀತಿ ಎಲ್ಲ ನೀವು ಫೀಲ್ ಮಾಡ್ಕೊಳ್ಳುವಂಥದ್ದು. ಇನ್ನು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಅನ್ನ ನಾನು ನೋಡ್ತಾ ಇದ್ದೀನಿ. ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಕೂಡ ಅವರು ಕೂಡ ಅದೇ ರೀತಿ. ಅಂದ್ರೆ ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಮಾಡ್ಕೊಳ್ತಾರೆ ಅಂತಂದ್ರೆ, ನೀವು ತುಂಬಾ ಫ್ಯಾಮಿಲಿ ಫ್ರೆಂಡ್ ಆಗಿರುವಂತದ್ದು, ಫ್ರೆಂಡ್ಲಿ ಇದ್ದೀರಾ, ಫ್ಯಾಮಿಲಿಯನ್ನ ಜೊತೆಗೆ ತಗೊಂಡು ಹೋಗುವಂತ ಪರ್ಸನ್ ನೀವಾಗಿದ್ದೀರಾ. ನನ್ಗನ್ಸುತ್ತೆ ಏನೋ ಒಂದು ಸೆಲೆಬ್ರೇಷನ್ ನಡೀಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಮನೆಯಲ್ಲಿ ಅನ್ನುವಂಥದ್ದು. ಒಂದು ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇರುವಂತದ್ದು ನನಗೆ ಕಾಣ್ತಾ ಇದೆ. ಒಂದು ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ ನಿಮ್ಮ ಹಿರಿಯರಿಂದ. ಸಪೋಸ್ ನೀವೇನಾದ್ರೂ ಮ್ಯಾರಿಡ್, ಅದೇ ಹೇಳಿದ್ನಲ್ವಾ, ಮ್ಯಾರಿಡ್ ಏನಾದ್ರೂ ಆಗಿದ್ರೆ ನೀವು ಮೇ ಬಿ ನೀವು ಏನ್ ಪ್ಲಾನ್ ಮಾಡ್ತಾ ಇದ್ರಿ ಅದು ಆಗುತ್ತೆ. ಅಥವಾ ನೇಮ್ ಸೆರೆಮನಿ ಅಂತ ಮಾಡುವಂತದ್ದು, ಏನೋ ಒಂದು ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡುವಂತದ್ದು ನನಗೆ ಅನಿಸ್ತಾ ಇದೆ, ಫೀಲ್ ಆಗ್ತಾ ಇದೆ. ಅಥವಾ ಅಟ್ಲೀಸ್ಟ್ ನಿಮ್ಮ ಮ್ಯಾರೇಜ್ ಫಿಕ್ಸ್ ಆಗುವಂಥದ್ದು, ಅಥವಾ ಯಾರಾದ್ರೂ ಮ್ಯಾರೇಜ್ ಆಲ್ರೆಡಿ ನೀವು ಡೇಟ್ ಫಿಕ್ಸ್ ಆಗಿದ್ರೆ ಮ್ಯಾರೇಜ್ ಆಗುವಂಥದ್ದು, ಇದೆಲ್ಲ ಎನರ್ಜಿ ನನಗೆ ಕಾಣ್ತಾ ಇರುವಂತದ್ದು. ಅವರು, ನಿಮ್ಮ ಪಾರ್ಟ್ನರ್ ಲಿಟ್ರಲಿ ನಿಮ್ಮ ಜೊತೆಗೆ ಈ ಒಂದು ಕನಸನ್ನ ಕಾಣ್ತಾರೆ. ಅಂದ್ರೆ ಒಂದು ಫ್ಯಾಮಿಲಿ ಇರಬೇಕು, ಸಣ್ಣದಾದಂತ ಒಂದು ಫ್ಯಾಮಿಲಿಯನ್ನ ಮಾಡ್ಕೊಳ್ಳೋದು, ಖುಷಿಯಾಗಿ ಇರುವಂತದ್ದು, ಅವ್ರದೇ ಆದಂತ ಒಂದು ಜಗತ್ತನ್ನ ಕ್ರಿಯೇಟ್ ಮಾಡ್ಕೊಂಡು ಅವರು ಫೀಲ್ ಮಾಡ್ಕೊಳ್ಳುವಂತದ್ದು. ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಓಕೆ, ಇನ್ ಫ್ಯೂಚರ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ, ಆ ರೀತಿ ಏನೂ ಇಲ್ಲ. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ಬ್ಯಾಲೆನ್ಸಿಂಗ್ ಅಂದ್ರೆ
ತುಂಬ ಎಮೋಷ್ನಲಿ ಇಬ್ರು ಕೂಡ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತೀರಾ. ನಿಮ್ಮ ಇಂಟಿಟ್ಯೂ ತುಂಬಾನೇ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ. ತುಂಬಾ ಎಫರ್ಟ್ ಹಾಕಿದ ನಂತರ ನೀವು ಈ ಒಂದು ಪೊಸಿಷನ್ಗೆ ಬಂದಿರುವಂಥದ್ದು. ಅಂದ್ರೆ ಪ್ರೀತಿ ಅನ್ನುವಂಥದ್ದು ಅಷ್ಟು ಸುಲಭದ ಆಗಿದ್ದಿದ್ದಿಲ್ಲ ನಿಮಗೆ. ಸೊ ಅದನ್ನ ಇವಾಗ ಯಾವ ರೀತಿ ಅಂತಂದ್ರೆ ಆ, ಇವಾಗ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ ಬರ್ತಾ ಇದೆ. ಈ ಒಂದು ಕಮಿಟ್ಮೆಂಟ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಕೂಡ ತುಂಬಾನೇ ಎಫರ್ಟ್ ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ ಎನರ್ಜಿ. ಓಕೆ, ಬರುವಂತ ದಿನಗಳಲ್ಲಿನೂ ಕೂಡ ಇದೇ ರೀತಿಯಾಗಿರ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ಸ್ ಬರುತ್ತೆ ಇಬ್ಬರ ನಡುವೆ ಕೂಡ, ಯಾವುದು ಸರಿ ಯಾವುದು ತಪ್ಪು, ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ನನಗೆ ಕಾಣ್ತಾ ಇದೆ. ಓಕೆ, ಅದನ್ನ ಬಿಟ್ರೆ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಏನಾದ್ರೂ ಕನ್ಫ್ಯೂಷನ್ ಇದೆ ನಿರ್ಧಾರ ತಗೊಳ್ಳೋದ್ರಲ್ಲಿ ಅಂತಂದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಕನ್ಫ್ಯೂಷನ್ ಇಟ್ಕೊಂಡು ಯಾವಾಗಲೂ ಯಾವುದಾದ್ರೂ ನಿರ್ಧಾರ ಮಾಡಿದ್ರೆ ಅದು ಖಂಡಿತ ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ, ಕನ್ಫ್ಯೂಷನ್ಸ್ ಬೇಡ, ಸ್ವಲ್ಪ ವೇಟ್ ಮಾಡಿ. ಅಥವಾ ಯಾರ್ದಾದ್ರೂ ಸಜೆಷನ್ಸ್ ಅನ್ನ ತಗೊಳ್ಳಿ. ಇಲ್ಲ ಅಂತಂದ್ರೆ ಸ್ವಲ್ಪ ವೇಟ್ ಮಾಡಿ. ಏನಾದ್ರೂ ನೀವು ಆ ರೀತಿ ಆ, ನಿರ್ಧಾರ ತಗೊಳ್ಳಿಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ. ಓಕೆ, ನನಗೆ ಈ ರೀತಿ ಅಂದ್ರೆ ಫೀಲ್ ಆಗ್ತಾ ಇದೆ. ಅದು ಸ್ವಲ್ಪ ಕನ್ಫ್ಯೂಸ್ಡ್ ಇರುವಂತ ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ. ಇದು ಇನ್ ಫ್ಯೂಚರ್ ಅಲ್ಲಿ ನಾನು ಹೇಳ್ತಾ ಇರೋವಂಥದ್ದು. ಸ್ವಲ್ಪ ನೋಡಿ, ಇವಾಗ ಎಲ್ಲ ಸೇಮ್ ಅಂದ್ರೆ ಸರಿಯಾಗಿನೇ ಹೋಗ್ಬೇಕಂತ ಇರೋದಿಲ್ಲ. ಸಮ್ ಟೈಮ್ ಈ ರೀತಿ ಆಗುತ್ತೆ. ರಿಯಾಲಿಟಿ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಏನು ನಿಮ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅದನ್ನ ಬಿಡಿ. ಮತ್ತೆ ವಿಶ್ ಏನಾದ್ರೂ ಇದ್ರೆ ವಿಶ್ ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಏನಾದ್ರೂ ಥಿಂಕ್ ಮಾಡ್ತಾ ಇದ್ರೆ, ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಬರುವಂತದ್ದು ನನಗೆ ಅನಿಸ್ತಾ ಇದೆ. ನೀವಾಗ್ಲೇನೆ ಸ್ಟೆಪ್ ಔಟ್ ಅನ್ನ ತಗೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅಥವಾ ನೀವಾಗ್ಲೇನೆ ಒಂದು ಸ್ಟೆಪ್ ಔಟ್ ಅನ್ನ ತಗೊಳ್ಳಿ ಅನ್ನೋದಂಥದ್ದು ಕೂಡ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಆ ರೀತಿ ನಿಮ್ಗೆ ಅನ್ಸಿದ್ರೆ ಕನ್ಫ್ಯೂಷನ್ಸ್ ಏನೂ ಬೇಡ, ನೀವಾಗಲೇ ಸ್ಟೆಪ್ ಔಟ್ ಅನ್ನ ತಗೊಳ್ಳಿ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮ್ಯಾರೇಜ್ ಪ್ರಪೋಸಲ್ ಇರ್ಬೋದು, ಎಂಗೇಜ್ಮೆಂಟ್ ಇರ್ಬೋದು, ಈ ರೀತಿ ಎಲ್ಲ ನಾನು ಹೇಳ್ತಾ ಇರುವಂತದ್ದು. ಓವರ್ ಆಲ್ ನಿಮ್ಮ ಒಂದು ಲವ್ ಲೈಫ್ ನಾನೇನ್ ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ತೊಂದರೆ ಅಂತ ಅನಿಸ್ತಾ ಇಲ್ಲ. ಬರುವಂತ ದಿನಗಳಲ್ಲಿ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಆ, ನಿಮ್ಮ ಸರೌಂಡಿಂಗ್ ಪೀಪಲ್ ಯಾರು ಇರ್ತಾರೆ ಅವ್ರ ಜೊತೆಗೆ ನೀವು ಏನ್ ಮಾಡ್ಬೇಕು, ಅಥವಾ ಎಲ್ಲರ ಜೊತೆಗೆ ನೀವು ಚೆನ್ನಾಗಿ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಏನ್ ಹಾಗಿದ್ರೆ ಬಾಂಡಿಂಗ್ ಅಂತಂದ್ರೆ, ನೀವು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ಒಂದು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಲಕ್ಸುರಿ ಲೈಫ್ ಅನ್ನ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಅದ್ರ ಮೇಲೆ ಜಯ ಆಗುವಂತದ್ದು ನಿಮ್ಗೆ ತುಂಬಾನೇ ಆಗ್ತಾ ಇದೆ, ಇಲ್ಲ ಅಂತ ಅಲ್ಲ. ಬಟ್ ಕೆಲವೊಂದ್ ಸಾರಿ ಏನಾಗುತ್ತೆ, ನಮ್ಮ ಒಂದು ಆಸ್ಪೆಕ್ಟ್ಸ್ ಏನಿರುತ್ತೆ ಇಲ್ಲಿ ರಿಲೇಶನ್ಶಿಪ್ ಅನ್ನ ಸ್ಟ್ರಾಂಗ್ ಮಾಡೋದಿರುತ್ತೆ. ಬಟ್ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಿಮ್ಮ ಫೋಕಸ್ ತುಂಬಾನೇ ಕರಿಯರ್ ಅಂತ ಹೋಗ್ಲಿಕ್ಕೆ ಹೋಗ್ಬೇಡಿ. ಕೆಲವೊಂದ್ ಸಾರಿ ಆ ಒಂದು ರಿಲೇಶನ್ಶಿಪ್ಗೂ ಅಷ್ಟೇ ಬೆಲೆ ಕೊಡ್ಬೇಕು. ಆಮೇಲೆ ಇನ್ನೂ ಒಂದ್ ಹೇಳ್ಬೇಕಂತಂದ್ರೆ, ಸ್ವಲ್ಪ ಮಟೀರಿಯಲಿಸಮ್ ಇಟ್ಕೊಂಡು ಅಂದ್ರೆ ರಾಂಗ್ ಕಮಿಟ್ಮೆಂಟ್ ಏನಾದ್ರು ಕೊಡುವಂತದ್ದು ಅಥವಾ ರಾಂಗ್ ಇಂಟೆನ್ಷನಲಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಮೂವ್ ಆಗ್ಲಿಕ್ಕೆ ಹೋಗ್ಬೇಡಿ. ಅವರ ಲಕ್ಸುರಿ ಲೈಫ್ ಅನ್ನ ನೋಡಿ, ಅವರ ಒಂದು ಒಳ್ಳೆ ಜಾಬ್ ಅನ್ನ ನೋಡಿ, ಆ ಒಂದು ಹಾರ್ಮನಿ, ಆ ಒಂದು ಕಮಿಟ್ಮೆಂಟ್, ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗಿರುವಂತ ಒಂದು ಬಾಂಡಿಂಗ್ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಇಂಟರ್ನಲ್ಲಿ ಬರಬೇಕು. ಜಸ್ಟ್ ಹೊರಗಿಂದು ಏನಿದೆ ಅವರ ಜಾಬ್ ಅಥವಾ ಅವರು ಸ್ಟೇಟಸ್ ಅನ್ನ ನೋಡ್ಬಿಟ್ಟು ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಹೋಗುವಂತದ್ದಲ್ಲ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಇದೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಯಾರಾದ್ರೂ ಆ ರೀತಿ ಇದ್ರೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸುಧಾರಣೆಯನ್ನ ತಗೊಂಡ್ ಬನ್ನಿ, ಪ್ರೀತಿಯನ್ನ ತಗೊಂಡ್ ಬನ್ನಿ ಅನ್ನುವಂಥದ್ದು ಇಲ್ಲಿ ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ಓಕೆ, ಸೊ ಇದು ಬರುವಂತ ದಿನಗಳಲ್ಲಿ ಮೇಷರಾಶಿಯವರಿಗೆ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಈ ಒಂದು ರೀಡಿಂಗ್ ಹೇಗೆ ಅನಿಸ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ ಕಮೆಂಟ್ ಅಲ್ಲಿ. ಮತ್ತೆ ರೀಡಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.